ಪ್ರಾದೇಶಿಕ ಪಕ್ಷ JDS ನಮ್ಮ ರಾಜ್ಯದ ಮಾತಾಡ್ತೀನಿ. CPM ಅಷ್ಟೊಂದು ಪೈಪೋಟಿ ಕೊಡುವ ಮಟ್ಟದಲ್ಲಿ ಬೆಳೆದಿಲ್ಲ ಅನ್ನೋದು ಇದು ನಮ್ಮ ಪಾರ್ಟಿ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ರ ಪ್ರಶ್ನೆ, ಅದು ಬೇರೆ ಪ್ರಶ್ನೆ. ನಾನು ಮಾತಾಡ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಏನಾದ್ರು ಪೂರಕವಾಗಿದ್ದರೆ ಅದನ್ನು ಸ್ವಲ್ಪ ಹೆಚ್ಚು ವಿವರಿಸ್ಬೋದು. ಆದರೆ ನೀವು ಕೇಳಿದ್ದೀರಿ ಅನ್ನೋಂಥ ಕಾರಣಕ್ಕಾಗಿ ರಾಜಕಾರಣದಲ್ಲಿ, ಚುನಾವಣಾ ರಾಜಕಾರಣದಲ್ಲಿ ನಮ್ಮ ಪಕ್ಷ ಎದ್ದು ಕಾಣ್ತಾ ಇಲ್ಲ. ಈಗ ನೀವು ಕೇಳುವಂಥ ಪ್ರಶ್ನೆ, ನಾವು MLAಗಳು ಎಷ್ಟಿದ್ದೀವಿ, MP ಗಳು ಎಷ್ಟಿದ್ದೀವಿ ಅಂತ, ಚುನಾಯಿತ ಸ್ಥಾನಗಳಲ್ಲಿ ಎಷ್ಟಿದ್ದೀವಿ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಹೇಳಿದ್ದು ಸರಿ ಇದೆ ಅದು. ಆದರೆ ಒಂದು ಅಂಶ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ನಮಗೆ ಯಾವುದೇ ಅಧಿಕೃತ ಚುನಾಯಿತ ಸ್ಥಾನಗಳಿಲ್ಲದೇ ಇದ್ದಾಗಲೂ ಕೂಡ ಜನರ ಪ್ರಶ್ನೆಯಲ್ಲಿ, ಅದು ರೈತರದಿರಲಿ, ಕಾರ್ಮಿಕರದಿರಲಿ, ಬಡವರದಿರಲಿ, ದಲಿತರದಿರಲಿ, ಯಾರದೇ ಪ್ರಶ್ನೆ ಇರಲಿ, ಮತ್ತು ನಮ್ಮ ದೇಶದ ಸಂವಿಧಾನ ಅದರ ಮೌಲ್ಯಗಳನ್ನು ಕಾಪಾಡುವಂಥ ಪ್ರಶ್ನೆ ಇರಲಿ, ಸಾಮರಸ್ಯದ ಪ್ರಶ್ನೆ ಇರಲಿ, ಅವುಗಳಲ್ಲಿ ಮುಂಚೂಣಿಯಲ್ಲಿರೋರು ಯಾರು, ಆ ಹೋರಾಟಗಳು ನಡೆಸ್ತಿರೋರು ಯಾರು, ಅದರಲ್ಲಿ ಡೆಫಿನೆಟ್ ಆಗಿ ಯಾರೆಲ್ಲ ಈ ಪಕ್ಷಗಳು ನೀವು ಹೇಳ್ತಿದ್ದೀರಿ, ಕಾಂಗ್ರೆಸ್ಸು, BJP, ದಳ ಅಂತೇಳಿ, ಈ ಎಲ್ಲ ಪಕ್ಷಗಳಿಗಿಂತ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿ, ದೃಢವಾಗಿ ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಿರೋದು CPM ಪಕ್ಷ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಮತ್ತು ಇಷ್ಟೆಲ್ಲ ಅಧಿಕಾರದಲ್ಲಿದ್ದು ಕೂಡ ಈ ಹಕ್ಕುಗಳಿಗಾಗಿ ಅವ್ರು ಯಾರು ಹೋರಾಟ ಮಾಡ್ತಿಲ್ಲ. ಆದರೆ ನಮ್ಮ ಪಕ್ಷ ನಮಗಿರೋ ಎಲ್ಲ ಶಕ್ತಿಯನ್ನು ಬಳಸಿ, ಬೇರೆ ಎಲ್ಲ ಜನರನ್ನು ಒಳಗೊಂಡು ಎಲ್ಲರನ್ನೂ ಐಕ್ಯತೆಗೊಳಿಸಿ ನಾವು ದೊಡ್ಡ ಪ್ರಮಾಣದ ಹೋರಾಟಗಳು ನಡೆಸ್ತಾ ಇದ್ದೀವಿ. ನಾವು ಮಾಡಿದಷ್ಟು ಹೋರಾಟಗಳನ್ನ ಅಧಿಕಾರದಲ್ಲಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಮಾಡ್ತಿದೆಯಾ ಅಂತ ನೀವೇ ಹೇಳ್ಬೇಕು ನನಗೆ. ಹೋರಾಟ ಮಾಡ್ತಾ ಇಲ್ಲ, ಕರೆಕ್ಟ್ ಒಪ್ಕೊಳ್ಳೋಣ. ಅಧಿಕಾರದಲ್ಲಿದ್ರೆ ನಿಮ್ಮ ಒಂದು ಪಕ್ಷದ ಇದೇನಿದೆ ಯೋಜನೆ ಅದನ್ನು ಜಾರಿ ಮಾಡ್ಬೋದು. ನಾವು ನಮ್ಮ ಆಸೆನೂ ಅದೇ ಇದೆ, ನಿಮ್ಮ ಸಹಾಯ ಇರಲಿ ಅಂತ ಬಯಸ್ತೀವಿ. ನಿಜ, ಇಂಡಿಯಾ ಒಕ್ಕೂಟ ಅಂತಿದೆ. ಇಂಡಿಯಾ ಒಕ್ಕೂಟ ಅನ್ನುವಂಥದ್ದು ಅದು ಹೋರಾಟದ ಒಕ್ಕೂಟ ಅಲ್ಲ, ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಅದೇನಿದ್ರು ಕೂಡ ಚುನಾವಣೆಯ ಕಾರಣಕ್ಕಾಗಿ ರೂಪಿಸಿದಂಥ ಒಂದು ಒಕ್ಕೂಟ ಅದಷ್ಟೇ. ಬಹಳ ಮುಖ್ಯವಾಗಿ ಅತ್ಯಂತ ಕೋಮುವಾದಿಯಾಗಿರ್ತಕ್ಕಂಥ BJPಯನ್ನು ಅಧಿಕಾರದಿಂದ ತಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ರೂಪುಗೊಂಡಿರ್ತಕ್ಕಂಥ ಒಂದು ಒಕ್ಕೂಟ. ಆದರೆ ಇಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ಈ ಕಾಂಗ್ರೆಸ್ಸು ಕೂಡ ಈ ಒಕ್ಕೂಟದ ಭಾಗ ಆಗಿದೆ. ಈ ಕರ್ನಾಟಕದೊಳಗಡೆಯಲ್ಲಿ ಕಾಂಗ್ರೆಸ್ ಸರ್ಕಾರನೂ ಇದೆ. ಅವರಿಗೆ ನಾವು CPM ಪಾರ್ಟಿಯಾಗಿ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ, ನೀವು BJP ಜಾರಿ ಮಾಡ್ತಕ್ಕಂಥ ಆರ್ಥಿಕ ನೀತಿಗಳನ್ನೇ ಜಾರಿ ಮಾಡಿದ್ರೆ ಜನರ ದೃಷ್ಟಿಯಲ್ಲಿ ನೀವು ಭಿನ್ನವಾದ ಪಾರ್ಟಿನೋ ಭಿನ್ನವಾದ ಸರ್ಕಾರವೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹೋರಾಟ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಇದೆ. ಈಗ ನಾನು ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಹೇಳಿದೆ. ಮೋದಿ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನ ತಂದಿದೆ, ಆದರೆ ಕರ್ನಾಟಕದ ಒಳಗಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಕಾಯ್ದೆಗಳಿಗಿಂತಲೂ ಇನ್ನು ಅಪಾಯಕಾರಿಯಾಗಿರ್ತಕ್ಕಂಥ ನಿಯಮಗಳನ್ನು ಕಾಂಗ್ರೆಸ್ ಸರ್ಕಾರ ರೂಪಿಸಿದೆ. ಈಗ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ. ಅಂದರೆ ಇಲ್ಲಿ ಪ್ರಶ್ನೆ ಇರೋದು, ಇಂಡಿಯಾ ಕೂಟ ಅನ್ನುವಂಥದ್ದು ಅದು ಹೋರಾಟಗಳ ಕೂಟವಾಗಿ ಬಂದಿರೋದಲ್ಲ, ಅದು ಚುನಾವಣೆಯ ಕಾರಣಕ್ಕಾಗಿ ರೂಪುಗೊಂಡಂಥ ಕೂಟ. ಹೀಗಾಗಿ ಕಾಂಗ್ರೆಸ್ನವರಿಗೆ ನಿಜಕ್ಕೂ ಕೂಡ ಅದನ್ನು ಒಂದು ಹೋರಾಟದ ಕೂಟವಾಗಿ ಪರಿವರ್ತನೆ ಮಾಡಬೇಕು ಅಂತಿದ್ರೆ ಅವರು BJP ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಗೆ ವಿರುದ್ಧವಾಗಿರ್ಬೇಕು ಅವರು. ಆದರೆ ಆ ರೀತಿ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಇದುವರೆಗೂ ಕೂಡ ನಾವೇನು ಕಾಂಗ್ರೆಸ್ ಸರ್ಕಾರದಿಂದ ಕೇಳ್ತಾ ಇದ್ದೀವಿ, BJP ಅನುಸರಿಸುವಂಥ ನೀತಿಗಳನ್ನ ನೀವು ಜಾರಿ ಮಾಡೋದಾದರೆ ಜನ ಯಾಕೆ ಭಿನ್ನ ಅಂತೇಳಿ ಭಾವಿಸ್ಬೇಕು? ಅದನ್ನು ನಾವು ಅದಕ್ಕೆ ಕಾಂಗ್ರೆಸ್ಗೂ ಕೇಳ್ತಾ ಇದ್ದೀವಿ, ನೀವು ಆ ನೀತಿಗಳನ್ನ ಬದಲಾಯಿಸ್ರಿ. BJP ಥರ ನೀತಿಗಳು ನೀವು ಅನುಸರಿಸಬಾರ್ದು ಅಂತ ಹೇಳ್ತೀವಿ. ನಿಮ್ಗೆ ಉದಾಹರಣೆಗೆ ಹೇಳ್ತೇನೆ. ಈಗ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ 74ರಲ್ಲಿ ದೇವರಾಜ ಅರಸು ಕಾಲದಲ್ಲಿ ಬಂದಂಥ ಕಾಯ್ದೆ ನಾವು ಟಾಮ್ ಮಾಡ್ಕೊಂಡಿದ್ದೀವಿ, ಅದು ಭಾಳ ಪ್ರಗತಿಪರವಾದಂಥ ಭೂ ಸುಧಾರಣಾ ಕಾಯ್ದೆ ಅಂತೇಳಿ. ಕಾಂಗ್ರೆಸ್ನವ್ರು ತಂದಿದ್ದು, ದೇವರಾಜ ಅರಸು ತಂದಿದ್ದು ಅಂತ ಹೇಳಿ ಆ ಕಾಯ್ದೆಯನ್ನು BJP ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ನಾಶ ಮಾಡಿದ್ರು. ಕಾಂಗ್ರೆಸ್ನವ್ರು ಚುನಾವಣೆ ಟೈಮಲ್ಲಿ ಏನು ಹೇಳಿದ್ರು, ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದರೆ BJPಯವ್ರು ಮಾಡಿರೋ ತಿದ್ದುಪಡಿಯನ್ನು ವಾಪಸ್ ಮಾಡ್ತೀವಿ, ಮತ್ತೆ ಪುನಃ ಕಾಯ್ದೆಯನ್ನು ಪುನರ್ಸ್ಥಾಪನೆ ಮಾಡ್ತೀವಿ ಅಂತೇಳಿ. 2 ವರ್ಷದ ಮೇಲೆ ಆಯಿತು, ಉಸಿರು ಬಿಡ್ತಾ ಇಲ್ಲ. ನಾವು ಮಾತಾಡ್ತಾ ಇದ್ದೀವಿ, ನೀವು ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರಲ್ಲ, ಬದಲಾಯಿಸಿ ಅದನ್ನು ನಾಶ ಮಾಡಿದ್ದಾರೆ ಅವರು ಅಂತ ಹೇಳ್ತಿದ್ದೀವಿ. ಆದರೆ ಕಾಂಗ್ರೆಸ್ ಅದನ್ನು ಮುಟ್ಟಕ್ಕೆ ಹೋಗ್ತಿಲ್ಲ. ಅದೇ ರೀತಿಯಲ್ಲಿ ಈಗ ನೀವು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು BJPಯವರು ಜಾರಿ ಮಾಡಿದ್ರು. ರೈತ ವಿರೋಧಿ ಆಗಿರುವಂಥ ಕಾಯ್ದೆ ಅದು, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ತಂದಂಥ ಕಾಯ್ದೆ ಅದು. ಇವರು ಚುನಾವಣೆ ಟೈಮಲ್ಲಿ ಭರವಸೆ ಕೊಟ್ಟರು, ನಾವು ಬಂದರೆ ಅದನ್ನು ವಾಪಸ್ ಮಾಡ್ತೀವಿ ಅಂತೇಳಿ. ಇವರು ಅದನ್ನು ಉಸಿರು ಮುಟ್ತಾ ಇಲ್ಲ. ಅದನ್ನು BJP ಥರನೇ ಕಾನೂನು ನೀತಿಯನ್ನು ಅನುಸರಿಸಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ
BJP ಏಕ ಕಾರಣಕ್ಕಾಗಿ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿನೇ ತಂದಂಥ ಒಂದು ಕಾಯ್ದೆ ಅದು. ಇವ್ರು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು, ವಾಪಸ್ ಮಾಡಲಿಲ್ಲ. ಈಗ ನಮ್ಮ ಪ್ರಶ್ನೆ ಏನಂತಂದರೆ, ನೀವು ಕಾರ್ಮಿಕರ ವಿಚಾರದಲ್ಲಾಗಲಿ, ರೈತರ ವಿಚಾರದಲ್ಲಾಗಲಿ, ಅಲ್ಪಸಂಖ್ಯಾತರ ವಿಚಾರದಲ್ಲಾಗಲಿ, ದಲಿತರ ವಿಚಾರದಲ್ಲಿ, ಯಾರದೇ ವಿಚಾರದಲ್ಲಿ BJPಗಿಂತ ಭಿನ್ನವಾದಂಥ ನೀತಿಗಳನ್ನ ಅನುಸರಿಸದೇ ಇದ್ದರೆ ನೀವು ಇಂಡಿಯಾ ಕೂಟ ಹೆಂಗಾಗ್ತೀರಿ ಅನ್ನೋದು ನಮ್ಮ ಪ್ರಶ್ನೆ ಇದ್ದೇ ಇದೆ. ಹಾಗಾಗಿ ಇಂಡಿಯಾ ಕೂಟ ಅನ್ನುವಂಥದ್ದು ಎಲೆಕ್ಷನ್ ಕಾರಣಕ್ಕಾಗಿ ಇದೆ ಅನ್ನೋಂಥದ್ದು ಅಷ್ಟೇ ನಾವು ಹೇಳಿದೆ. ಯಾಕಂದರೆ BJPನ ಕೋಮುವಾದಿ ಪಕ್ಷದನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ. ಕಾಂಗ್ರೆಸ್ನವ್ರಿಗೆ ಅದು ಅರ್ಥ ಆಗಬೇಕದು. ಆದರೆ ಕರ್ನಾಟಕದಲ್ಲಾಗಲಿ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಹೇಳೋದು ನಾವು, ಕಾಂಗ್ರೆಸ್ನವರಿಗೆ ಆ ಕಣ್ಣೋಟ ಸದ್ಯಕ್ಕಿಲ್ಲ. ಅದರಿಂದ ಕಾಂಗ್ರೆಸ್ನ ನವ ಉದಾರವಾದಿ ನೀತಿಗಳ ವಿರುದ್ಧನೂ ನಮ್ಮ ಹೋರಾಟ ಇರುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ. ಪ್ರತ್ಯೇಕವಾಗಿ ಸಿಪಿಎಂ MLA ಶಾಸಕರಾಗಿ ಗೆದ್ದಿದ್ದು, ಆದ್ರೆ ನಿಮ್ಮ ಶಕ್ತಿ ಇಲ್ಲಿ ಸ್ಥಿರ ಆಗ್ತಾ ಇದೆ, ಕರ್ನಾಟಕದಲ್ಲೂ ಕೂಡ ಸ್ಥಿರ ಆಗ್ತಾ ಇದೆ. ಈ ಕಾರ್ಯಕರ್ತರು ಎಲ್ಲಿ ಹೋಗಿದ್ದಾರೆ? ಸಿಪಿಎಂ ಯಾಕೆ ನಿಮ್ಮ ಶಕ್ತಿ ಬೆಳೀತಾ ಇರ್ತಾರೆ? ಇಲ್ಲಿ ಮುಳಬಾಗ ಕ್ಷೇತ್ರದಲ್ಲಿ ಗೆದ್ದಂತ ಒಂದು ಪಕ್ಷ ಯಾಕೆ ಮತ್ತೆ ಆ ಕಾರ್ಯಕರ್ತರನ್ನ ಗಟ್ಟಿಯಾಗಿ ಇಟ್ಕೊಂಡು ಅಲ್ಲ, ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ನಮಗೆ ಯಾವತ್ತೂ ಕೂಡ ಭಾಳ ದೊಡ್ಡ ಪ್ರಮಾಣದ MLAಗಳು ನಾವು ಗೆದ್ದಿಲ್ಲ. ಆದರೆ ಕೋಲಾರ ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಚಳವಳಿಗೆ ಒಂದು ನಿರಂತರವಾದಂಥ ಇತಿಹಾಸ ಇದೆ. ಹಲವು ಬಾರಿ MLAಗಳನ್ನು KGF ಅಲ್ಲೆಲ್ಲ ಗೆದ್ದಿದ್ದೇವೆ. ಮತ್ತು ಅದನ್ನು ಕೆಲವು ಕಡೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಈ ಪ್ರಶ್ನೆಗಳೆಲ್ಲ ನೀವು ಹೇಳಿದ್ದು ನಿಜನೇ. ಅದ್ರ ಬಗ್ಗೆ ನಮ್ಮ ಪಕ್ಷ ಭಾಳ ಗಂಭೀರವಾಗಿ ಯೋಚನೆ ಮಾಡಿದೆ. ಆದರೆ ಒಂದು ನಾನು ಆಗ್ಲೇ ಹೇಳ್ದಂಗೆ, ನಾವು MLA ಗೆದ್ದಿಲ್ಲದೆ ಇರ್ಬೋದು, ಆದರೆ ಹೋರಾಟಗಳಲ್ಲಿ ನಾವು ಯಾವತ್ತೂ ಕಡಿಮೆ ಆಗಿಲ್ಲ. ನಾವೇನೇ ಹೋರಾಟಗಳು ನಡೆಸ್ತಿರೋರು ಅನ್ನೋದನ್ನು ಹೇಳುವಾಗಲೇ ಚುನಾವಣಾ ರಾಜಕಾರಣದಲ್ಲೂ ನಾವು ಗೆಲುವು ಸಾಧಿಸಬೇಕು, ಅದು ಅಗತ್ಯ ಇದೆ. ನೀವು ಹೇಳಿದ್ದು ಸರಿ ಇದೆ. ನಾವು ಅದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಈಗ ಯೋಜನೆಗಳನ್ನು ರೂಪಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಚುನಾವಣೆ ದೃಷ್ಟಿಯಿಂದ ಕೂಡ ಒಂದು ಪ್ರಬಲವಾದಂಥ ಒಂದು ಪಕ್ಷವಾಗಿ ಕರ್ನಾಟಕದಲ್ಲಿ ಬೆಳೆಸಲಿಕ್ಕೆ ಮತ್ತು ಕೋಲಾರ ಜಿಲ್ಲೆಯಲ್ಲೂ ಕೂಡ ಬೆಳೆಸಲಿಕ್ಕೆ ನಮ್ಮ ಪಾರ್ಟಿ ಎಲ್ಲ ಯೋಜನೆಗಳನ್ನು ರೂಪಿಸ್ತಾ ಇದೆ. ಆ ರೀತಿಯ ಕೆಲಸಗಳನ್ನು ಮಾಡ್ತೀವಿ. ಆ ರೀತಿ ಮತ್ತೆ ಜನರ ದೃಷ್ಟಿಯಲ್ಲಿ ನಾವೊಂದು ಪ್ರಬಲವಾದಂಥ ಪಕ್ಷವಾಗಿ ರೂಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಹಕಾರನೂ ಬೇಕು ಅಂತ ನಾವು ಕೇಳ್ತೀವಿ. ಸಿಪಿಎಂ ಅಂತ ಈಗಲೂ ಹೆಸರಿದೆ, ಪ್ರಬಲ ನಾಯಕರಾಗಿ ಸಿಪಿಎಂ ಗೋಪಾಲ್ ಅಂತ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಆದ್ರೆ ಅಲ್ಲಿ ಇಲ್ಲಿನ ಒಳ್ಳೆ ನಾಯಕರನ್ನ ಬೆಳೆಸೋದ್ರಲ್ಲಿ ಎಲ್ಲಾದ್ರೂ ಎಡವಿದೆಯಾ ಸಿಪಿಎಂ? ಈಗ ವ್ಯಕ್ತಿಗಳ ಮೇಲೇ ಕಮ್ಯುನಿಸ್ಟ್ ಪಾರ್ಟಿಯನ್ನು ಅಳತೆ ಮಾಡೋಕ್ಕೆ ಹೋಗಬಾರ್ದು. ಈಗ ನೀವು ಕಾಂಗ್ರೆಸ್ ಅಥವಾ ಯಾವುದೇ ಬಂಡವಾಳಶಾಹಿ ಪಕ್ಷಗಳಲ್ಲಿ ವ್ಯಕ್ತಿಗಳನ್ನೇ ಆಧರಿಸಿ ಪಾರ್ಟಿಗಳೇನಿರ್ತವೆ, ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇರಲ್ಲ. ಇದು ನಾನು ಹೇಳಕ್ಕೆ ಬಯಸುವಂಥದ್ದು. ಕೇವಲ ವ್ಯಕ್ತಿಗಳನ್ನು ಆಧರಿಸಿ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಯಾವತ್ತೂ ಇರಲ್ಲ. ಆದರೆ ವ್ಯಕ್ತಿಗಳು ಒಂದು ಮುಖ್ಯವಾದ ಪಾತ್ರ ನಿರ್ವಹಿಸ್ತಾರೆ ಅಂತ ನಾವು ಭಾವಿಸ್ತೇವೆ. ಕೆಲವು ವ್ಯಕ್ತಿಗಳು ಬರ್ಬೋದು, ಹೋಗ್ಬೋದು, ಇವೆಲ್ಲ ಇರ್ತದೆ. ಆದರೆ ನಮ್ಮ ಪಾರ್ಟಿಯನ್ನು ನಾವು ಒಂದು ದೃಢವಾದಂಥ ನಿರ್ದಿಷ್ಟ ಸಿದ್ಧಾಂತ ಮತ್ತು ಬದ್ಧತೆಯ ಮೇಲೆ, ಹೋರಾಟಗಳ ಆಧಾರದ ಮೇಲೆ, ಜನರ ಭಾಗವಹಿಸುವಿಕೆ ಮೇಲೆ ಪಕ್ಷವನ್ನು ಕಟ್ಟಬೇಕು ಅಂತ ನಾವು ಬಯಸೋದು. ಹೀಗಾಗಿ ಆ ತಿಳುವಳಿಕೆ ಆಧಾರದ ಮೇಲೆ ಮತ್ತೆ ಮುಳುಬಾಗಿಲಲ್ಲಿ ಖಂಡಿತವಾಗಿ CPM ಪಕ್ಷವನ್ನು ಬಲಿಷ್ಠ ಮಾಡಲಿಕ್ಕೆ ಜನ ಚಳುವಳಿಗಳನ್ನು ಹೆಚ್ಚು ಮಾಡ್ತೇವೆ, ಜನರ ಮಧ್ಯದ ಒಡನಾಟವನ್ನು ಹೆಚ್ಚು ಮಾಡ್ತೇವೆ. ನಾಯಕತ್ವ ರೂಪುಗೊಳ್ಳುವಂಥದ್ದು ಕೇವಲ ವ್ಯಕ್ತಿಗಳಿಂದ ಅಲ್ಲ, ಜನ ಚಳುವಳಿಗಳಿಂದ. ಯಾರು ಜನರ ನಡುವೆ ಕೆಲಸ ಮಾಡ್ತಾರೆ ಅವ್ರ ನಾಯಕರುಗಳಾಗಿ ಎಮರ್ಜ್ ಆಗ್ತಾರೆ. ಜನ ನಾಯಕರನ್ನು ಆಯ್ಕೆ ಮಾಡ್ತಾರೆ, ಪಕ್ಷ ನಾಯಕರನ್ನು ನೇಮಕ ಮಾಡಲ್ಲ. ಬೇರೆ ಪಕ್ಷಗಳಲ್ಲಿ ನಾಯಕರು ನೇಮಕಗೊಳ್ಳುತ್ತಾರೆ, ಆದರೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ನಾಯಕರು ಜನರಿಂದ ಹೊರಹೊಮ್ಮುತ್ತಾರೆ. ಹಾಗಾಗಿ ಜನರಿಂದ ಹೊರಹೊಮ್ಮಿಸ್ಲಿಕ್ಕೆ ಬೇಕಾದಂಥ ನಾಯಕತ್ವವನ್ನು ಬೆಳೆಸಲಿಕ್ಕೆ ಡೆಫಿನೆಟ್ ಆಗಿ ನಾವು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ರೂಪಿಸಿದ್ದೇವೆ, ಆ ಕೆಲಸವನ್ನು ಮಾಡ್ತೇವೆ. ರಾಜಕೀಯ ಪಕ್ಷಗಳನ್ನು ಕೂಡ MLAಗಳು ಕೂಡ ನಾವು ಭೇಟಿ ಮಾಡ್ತೀವಿ ಅಂತ ಅಕಸ್ಮಾತ್ ಈ ಗಠಬಂಧನಲ್ಲಿ ಏನಾದ್ರು ಕೇಳ್ತೀರಾ ಸರ್? ನಮ್ಗೆ ಇಷ್ಟು ಪ್ಲೇಸಸ್ ಬೇಕು, ಇಷ್ಟು ಸ್ಥಾನಗಳು MLAಗಳು ಬಿಟ್ಕೊಡಿ, MP ಗಳು ಬಿಟ್ಕೊಡಿ ಅಂತ ಏನಾದ್ರು ಮೀಸಲು ಕೇಳ್ತೀರಾ ಸರ್? ನಾನು ಪದೇ ಹೇಳ್ತಾ ಇದ್ದೀನಿ ಏನಂತಂದರೆ, ಕಮ್ಯುನಿಸ್ಟ್ ಪಾರ್ಟಿ ಕೇವಲ ಚುನಾವಣಾ ಸ್ಥಾನಗಳಿಗಾಗಿ ಕೆಲಸ ಮಾಡಲ್ಲ. ಜನ ಚಳುವಳಿಗಳನ್ನು ಎಬ್ಬಿಸಬೇಕು ಅಂತೇಳಿ ಅದನ್ನು ತೀವ್ರಗೊಳಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇರೋದು. ಗಠಬಂಧನ್ ಅಂತೇಳಿ ಕರ್ನಾಟಕದಲ್ಲಿ ಏನಿಲ್ಲ, ಆಲ್ ಇಂಡಿಯಾ ಲೆವೆಲಲ್ಲಿ ಇದೆ. ಆದರೆ ಅದು ಪೂರ್ಣ ಪ್ರಮಾಣದ ಗಠಬಂಧನ್ ಆಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೊಂದು ಮಿತಿಗಳಿದ್ದಾವೆ. ನಾನು ಆಗಲೇ ಹೇಳಿದ್ದೆ, ಅದು BJPಯ ಕೋಮುವಾದಿಯ ನೀತಿಯ ಕಾರಣಕ್ಕಾಗಿ ಅದನ್ನು ಹೊರಗಡೆ ಇರಬೇಕು. ಯಾಕಂದರೆ ಅತ್ಯಂತ ಹೆಚ್ಚು ಅಪಾಯಕಾರಿ ಪಕ್ಷ BJP ಅನ್ನೋ ಕಾರಣಕ್ಕಾಗಿ ಚುನಾವಣಾ ಸಂದರ್ಭದ ಹೊಂದಾಣಿಕೆಗಳಿಗಾಗಿ ಅದು ಇಂಡಿಯಾ ಕೂಟ, ಅದು ಗಠಬಂಧನ್ ಅಂತಲೂ ಕರೆಯೋಕ್ಕಾಗಲ್ಲ. ಅದೊಂದು ಚುನಾವಣಾ ಹೊಂದಾಣಿಕೆಯ ಒಂದು ಕೂಟ ಅಷ್ಟೇ. ಅದು ಕರ್ನಾಟಕದಲ್ಲಿ BJPಯನ್ನು ಆ ರೀತಿ ಸೋಲಿಸಲಿಕ್ಕೆ
ಕಾಂಗ್ರೆಸ್ ಬದ್ಧವಾಗಿದೆಯಾ ಅನ್ನುವಂಥದ್ದು ಮೂಲಭೂತವಾದ ಪ್ರಶ್ನೆ. ಯಾಕೆ ಯಾರೆಲ್ಲಿರ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಗಳಿದಾವೆ ನಮಗೆ. ಈಗ ಯಾರು ಕೋಮುವಾದಿಗಳು, ಯಾರು ಕೋಮುವಾದಿಗಳಲ್ಲ, ಯಾರು ನವೋದಾರಿ ನೀತಿಗಳ ಪರವಾಗಿರೋರು ಯಾರು, ವಿರೋಧವಾಗಿರೋರು ಯಾರು, ಇದು ಗೊಂದಲಗಳಿದ್ದಾವೆ. ಹಾಗಾಗಿ ನಮ್ಮ ಪ್ರಶ್ನೆ ಇರೋದು, ನಾವು ಕರ್ನಾಟಕದಲ್ಲಿ ಕಟ್ಟಬೇಕು ಅಂತಿರ್ತಕ್ಕಂಥ ಪರ್ಯಾಯ ಇದೆಯಲ್ಲ, ಅದು ಕಾಂಗ್ರೆಸ್ಸನ್ನೇ ಆಧರಿಸಿರ್ತಕ್ಕಂಥ ಪರ್ಯಾಯ ಅಲ್ಲ. CPM ಪಕ್ಷ ಕಟ್ಟಬೇಕು ಅಂತಿರ್ತಕ್ಕಂಥದ್ದು ಎಡ ಪ್ರಜಾಸತ್ತಾತ್ಮಕ ಪರ್ಯಾಯ ಕರ್ನಾಟಕದಲ್ಲಿ ಕಟ್ಟಬೇಕು ಅಂತಿರೋದು. ನಾವು ನೀತಿಗಳ ಆಧಾರದ ಪರ್ಯಾಯ ಕಟ್ಟಬೇಕು ಅಂತಿರೋದು, ಕೇವಲ ಪಾರ್ಟಿಗಳ ಹೆಸರುಗಳ ಪರ್ಯಾಯ ಅಲ್ಲ ನಮ್ಮದು. ಸೊ ಇದನ್ನು ನಾವು ಸ್ಪಷ್ಟವಾಗಿ CPM ಪಕ್ಷ ಇಟ್ಕೊಂಡಿದೆ. ಎಡ ಪ್ರಜಾಸತ್ತಾತ್ಮಕ ಪರ್ಯಾಯ ಅಂದರೆ ಏನು? ಭಾಳ ಮುಖ್ಯವಾಗಿ ಯಾರು ಜನರ ಮಧ್ಯದಲ್ಲಿ ಕೆಲಸ ಮಾಡುವಂಥ ಎಡ ಪಕ್ಷಗಳಿದ್ದಾವೆ, CPM-ಅನ್ನು ಒಳಗೊಂಡು, ಹಾಗೆಯೇ ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ, ಪ್ರಾಮಾಣಿಕವಾಗಿ ನೀತಿಗಳ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆ ಪಕ್ಷಗಳಿದ್ದಾವೆ ಅಥವಾ ವ್ಯಕ್ತಿಗಳು, ಸಂಘಟನೆಗಳಿರ್ತವೆ, ಅವರೆಲ್ಲರನ್ನೂ ಒಟ್ಟುಗೂಡಿಸುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಅದು ನಮ್ಮ ಉದ್ದೇಶ. ಪರ್ಯಾಯ ಕಟ್ಟಬೇಕು ಕರ್ನಾಟಕದಲ್ಲಿ ಅಂತಂದರೆ ಕಾಂಗ್ರೆಸ್ಸಿನ ಒಳಗೊಂಡಿರ್ತಕ್ಕಂಥ ಪರ್ಯಾಯ ಅಂತೇಳಿ ನಾವೇನು ಅನ್ಕೊಂಡಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ನಾವು ಸ್ಪಷ್ಟತೆ ಇರ್ತೀವಿ. ಹೀಗಾಗಿ ಸೀಟ್ ಕೇಳೋದು ಬಿಡೋದು ಅನ್ನುವಂಥದ್ದು ಈ ತಿಳುವಳಿಕೆ ಮೇಲೆ ರೂಪುಗೊಳ್ಳುತ್ತದೆ. ನಾಳೆ ಅಂಥ ಸಂದರ್ಭ ಬಂದರೆ ಆ ಸಂದರ್ಭವನ್ನು ಆಧರಿಸಿ ನಾವು ಸೀಟುಗಳ ಪ್ರಶ್ನೆಯನ್ನು ತೀರ್ಮಾನ ಮಾಡ್ಕೊಳ್ತೀವಿ. ಈಗ ಈ ಸದ್ಯಕ್ಕೆ ನಮ್ಮ ಮುಂದೆ ಇರುವಂಥದ್ದು ಕರ್ನಾಟಕದಲ್ಲಿ ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನು ರೂಪಿಸಬೇಕು ಅನ್ನೋದು ನಮ್ಮ ತೀರ್ಮಾನ. ಮುಳಬಾಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ, JDS ಕಚೇರಿ ಇಲ್ಲ, ಬಿಜೆಪಿ ಕಚೇರಿ ಇಲ್ಲ, CPM ಕಚೇರಿ ಆದ್ರೆ ಇಲ್ಲಿ ಸಂಘಟನೆಗೆ ಒಳ್ಳೆ ಇಲ್ಲ. ಈಗ ಹೊಸ ಸಾರ್ತಿ ಇರೋದು ನಾನು ಪದೇ ಪದೇ ಸ್ನೇಹಿತರು ನಿಮ್ಗೆ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮಗೆ ಚಳುವಳಿಗಳ ಮುಖಾಂತರವಾಗಿ ನಾವು ನಾಯಕತ್ವವನ್ನು ರೂಪಿಸಬೇಕು ಅಂತಿರೋರು. ನಾವು ವ್ಯಕ್ತಿಗಳ ಆಧಾರದಲ್ಲಿ ನಾಯಕತ್ವ ರೂಪುಗೊಳ್ಳಲ್ಲ ಅನ್ನೋಂಥದ್ದು ನಮ್ಮ ನಿಲುವು. ಹಾಗಾಗಿ ಆ ಚಳುವಳಿಗಳ ಜೊತೆಯಲ್ಲಿ ಯಾರು ಬೆಳೀತಾರೆ ಅವರು ನಾಯಕರಾಗ್ತಾರೆ. ಕೇವಲ ವ್ಯಕ್ತಿಗಳನ್ನ ತಂದು ನಾವು ನಾಯಕರನ್ನು ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಯಾವ ಗೊಂದಲನೂ ಇಲ್ಲ, ನೀವು ಗೊಂದಲ ಮಾಡ್ಕೋಬೇಡಿ. ಇಟ್ಸ್ ವೆರಿ ಕ್ಲಿಯರ್. ಚಳುವಳಿಗಳನ್ನ ರೂಪಿಸಬೇಕು, ಮುಳಬಾಗಿಲು ತಾಲೂಕಿನ ಜನರ ಸಮಸ್ಯೆಗಳನ್ನು ಎತ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟಗಳನ್ನು, ಆಂದೋಲನಗಳನ್ನು ರೂಪಿಸಬೇಕು ಅನ್ನೋದು ನಮ್ಮ ದೃಢವಾದ ತೀರ್ಮಾನ ಇದೆ. ಆ ಮುಖಾಂತರನೇ ಒಂದು ಪರ್ಯಾಯವನ್ನು ಇಲ್ಲಿ ರೂಪಿಸಬೇಕು. ಅದರೊಳಗಡೆ ನ್ಯಾಚುರಲ್ ಆಗಿ ನಾಯಕತ್ವ ಬರುತ್ತೆ. ಯಾರಾದ್ರೂ ಭಾಗವಾಗಿರ್ತಾರೋ ಅವ್ರ ನಾಯಕತ್ವ ಅನ್ನೋದು ಕಮ್ಯುನಿಸ್ಟ್ ಪಾರ್ಟಿಗೆ ಜನರ ಪರವಾಗಿರುವಂಥವ್ರು ಯಾರಿದಾರೋ ಅವ್ರ ನಾಯಕರಾಗಬೇಕು ಅನ್ನೋದು ಅಷ್ಟೇ ನಮ್ದು. ಸರ್ ಈಗ ಕಮ್ಯುನಿಟ್ಸ್ ಈಗ ಸರಿ ಮಿತ್ರರೇ, ಈಗ ನೀವು ಕೇಳ್ತಾ ಇರೋಂಥ ಪ್ರಶ್ನೆಗಳು ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತ ಇದೆ, ಅದಕ್ಕೆ ಆದಂಥ ಒಂದು ಸಂವಿಧಾನ ಕಾರ್ಯಕ್ರಮ ಇದೆ, ಅದ್ರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಉಳ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟನೇ. ಹಂಗಾಗಿ ಅವ್ರು ಏನೇನೆಲ್ಲ ಮಾಡಿದ್ರು ಕೂಡ ಅವ್ರನ್ನೆಲ್ಲ ಕೂಡ ಕಮ್ಯುನಿಸ್ಟ್ ಪಾರ್ಟಿ ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ, ಇಟ್ಕೊಳ್ಳೋದು ಇಲ್ಲ ಕಮ್ಯುನಿಸ್ಟ್ ಪಾರ್ಟಿ. ನಾವು ಪ್ರಕಾಶ್ ಅವರು ಅವಾಗಲಿಂದ ಮಾತಾಡ್ದಂಗೆ ಜನರ ಮಧ್ಯೆ, ಜನರ ಸಮಸ್ಯೆಗಳಿಗಾಗಿ, ಜನರ ಬದುಕಿಗಾಗಿ ಕೆಲಸ ಮಾಡುವಂಥದ್ದು. ಆಮೇಲೆ ಇಡೀ ದೇಶದಲ್ಲಿ ಈಗ ನೀವೆಲ್ಲರೂ ಕೂಡ ಕಮ್ಯುನಿಸ್ಟ್ ನೋಡೋಂಥದ್ದು ಭಾಳ ಡಿಫ್ರೆಂಟ್ ಆಗಿದೆ. ಈಗ ಯಾರೋ ಸ್ನೇಹಿತರು ಕೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿ ಆಫೀಸ್ ಇದೆ ಬೇರೆದಿಲ್ಲ ಅಂತ. ಹೌದು, ಕಮ್ಯುನಿಸ್ಟ್ ಪಕ್ಷಕ್ಕೆ ವೈಯಕ್ತಿಕ ಆಸ್ತಿಗಿಂತಲೂ ಪಕ್ಷದ ಆಸ್ತಿನೇ ದೊಡ್ಡದು, ಪಕ್ಷದ ಕಚೇರಿಗಳೇ ದೊಡ್ಡದು. ಯಾಕಂದ್ರೆ ನಮ್ದು ಅಲ್ಲಿಂದನೇ ಕೆಲಸ ಎಲ್ಲ ಶುರುವಾದಂಥದ್ದು, ನಾವು ಅಲ್ಲಿಂದನೇ ಉಳಿಯೋಂಥದ್ದು. ಅವ್ರುಗಳಿಗೆಲ್ಲ ಎಲ್ಲೆಲ್ಲೋ ಗೆಸ್ಟ್ ಹೌಸ್ಗಳು, ರೆಸಾರ್ಟ್ಗಳಲ್ಲಿ ನಡೀತದೆ ರಾಜಕಾರಣ. ಕಮ್ಯುನಿಸ್ಟ್ ಪಾರ್ಟಿ ರಾಜಕಾರಣ ಹಂಗೆ ನಡೆಯುವಂಥದ್ದಲ್ಲ. ಸೊ ಹಂಗಾಗಿ ಕಚೇರಿನೂ ಇದೆ, ಅಲ್ಲಿಂದ ಕೆಲಸ ಮಾಡ್ತೀವಿ, ಜನರ ಮಧ್ಯೆ ಕೆಲಸ ಮಾಡ್ತೀವಿ. ಇವತ್ತು ಕೂಡ ಕೋಲಾರ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಥರದ ಅವಶ್ಯಕತೆ, ಮತ್ತು ಅದರಲ್ಲೂ ಮುಳಬಾಗಿಲು ತಾಲೂಕಲ್ಲೂ ಕೂಡ ಬಂದಿದೆ. ಇವತ್ತು ಎಲ್ಲ ಪಕ್ಷಗಳು, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು, ಹಣ ತಂದಂಥವ್ರು, ಇನ್ನೊಬ್ಬರು ಎಲ್ಲರನ್ನೂ ಕೂಡ ನೋಡಿದ್ದಾರೆ. ಈಗ ನಾವು ಕೂಡ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಜನ ಆ ಥರದನ್ನು ಬಯಸ್ತಾನೂ ಇದ್ದಾರೆ. ಆಲ್ಟರ್ನೇಟಿವ್ ರಾಜಕಾರಣ ಬೇಕಾಗಿದೆ, ಪ್ರಾಮಾಣಿಕರು ಬೇಕಾಗಿದೆ ಅನ್ನೋದೊಂದು ಬಯಸ್ತಾರೆ. ನಮ್ಗೆ ಅದರಲ್ಲಿ ನಂಬಿಕೆ ಇದೆ, ಬದಲಾವಣೆ ಒಂದೇ ಶಾಶ್ವತ. ಇವತ್ತು ಹಣ ತಗೊಂಬರೋಂಥವ್ರನ್ನೇ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತಲ್ಲ, ಜನರ ಮಧ್ಯೆ ಕೆಲಸ ಮಾಡೋಂಥವ್ರನ್ನೂ ಜನರು ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶಗಳು ಇರ್ತವೆ. ಆ ರೀತಿಯಾದಂಥ ಒಂದು ರಾಜಕಾರಣನ ಮುಳಬಾಗಿಲಲ್ಲೂ ಮತ್ತು ಕೋಲಾರ ಜಿಲ್ಲೆನಲ್ಲೂ ಕೂಡ ನಾವು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತೀರ್ಮಾನಗಳನ್ನು ನಾವು ನಡೆಸ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಇನ್ನು 2-2.5 ವರ್ಷ ಏನಿದೆ ಆ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಚಳುವಳಿಯನ್ನು ಕಟ್ಟಿ ನಾವು ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣದ ಮಧ್ಯೆ ಕೂಡ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಸಂದರ್ಭದಲ್ಲೇ ಮುಳಬಾಗಿಲು ತಾಲೂಕಿನ ಜನನೂ ನಾವು ಕೇಳ್ತೇವೆ. CPM ಪಾರ್ಟಿ MLA ನೋಡಿದಿರಿ, ಕಾಂಗ್ರೆಸ್ MLA ನೋಡಿದಿರಿ, JDS MLA ನೋಡಿದಿರಿ, ಆಮೇಲೆ ಇಂಡಿಪೆಂಡೆಂಟ್ ಆಗಿ ಇನ್ನೆಲ್ಲೋ ದುಡ್ಡು ತಗೊಂಬಂದು ವಾರದಲ್ಲಿ MLAಗಳಾಗಿರೋರ್ನು ನೋಡಿದಿರಿ. ಅವರ ಅಭಿವೃದ್ಧಿ ಏನಿತ್ತು, CPM ನ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಜನರ ಮಧ್ಯೆ ಏನು ಕೆಲಸ ಮಾಡಿದ್ರು ಅನ್ನೋಂಥದ್ದು ಆಧಾರದನ್ನು ಇಟ್ಕೊಂಡು
ಇವತ್ತು ಆ ನಿಟ್ಟಿನಲ್ಲಿ ಜನನೂ ಕೂಡ ತೀರ್ಮಾನ ಮಾಡಲಿ. ಆ ತೀರ್ಮಾನ ಮಾಡಿದಾಗ, ಯಾಕಂದ್ರೆ MLA ಅನ್ನೋಂಥದ್ದು ವೈಯಕ್ತಿಕ ಅಲ್ಲ. MLA ಆಗುವಂಥದ್ದು ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋದು, ತಾಲೂಕ್ ಪಂಚಾಯತಿ ಮೆಂಬರ್ ಆಗೋದು, ಕೌನ್ಸಿಲರ್ ಆಗೋದು, ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಅಂದ್ರೆ ಜನರ ನಾಯಕರು, ಜನರ ಸೇವಕರು. ಹಂಗಾಗಿ ಆ ರೀತಿ ಸೇವೆ ಮಾಡುವಂತ ನಾಯಕರನ್ನ, ಅಂತ ಪಕ್ಷವನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಮುಳಬಾಗಿಲು ತಾಲೂಕು ಜನ ಬಯಸಿದ್ರೆ ಖಂಡಿತವಾಗಿ ಆ ರೀತಿಯಾದಂತ ಕೆಲಸನ ಮಾಡ್ಲಿಕ್ಕೆ, ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪಕ್ಷ ರೆಡಿ ಇದೆ ಅನ್ನೋದು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನು 2.5 ವರ್ಷ ಇದೆ, ಇನ್ನೊಂದು ಟರ್ಮ್ ಇದೆ. ಈಗ ಇತ್ತೀಚೆಗೆ ನಿಮ್ ಜೊತೆ ಈಗ ನಮ್ಮ ಚಂದ್ರಶೇಖರ್ ಸರ್ ಅವರು ಕೂರಿಸ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ಅವ್ರ ನಾಯಕರನ್ನಾಗಿ ಏನಾದ್ರು ಮಾಡೋ ಪ್ಲಾನ್? ಈಗ ಸ್ನೇಹಿತರೆ, ಒಂದು ಅವಕಾಶ ನೀಡ್ತೀರಾ? ಅಲ್ಲ, ಪಾಯಿಂಟ್ ಇಷ್ಟೇ. ಕಮ್ಯುನಿಸ್ಟ್ ಪಕ್ಷಕ್ಕೆ ಯಾರು ಬಂದರೂ ಸ್ವಾಗತ ಇದೆ ಮತ್ತು ಬರಬೇಕು ಅಂತ ಬಯಸ್ತೀವಿ ನಾವು. ಎಲ್ಲ ವಿಭಾಗಗಳಿಂದನೂ ಕಮ್ಯುನಿಸ್ಟ್ ಪಕ್ಷಕ್ಕೆ ಬರಬೇಕು, ಸ್ವಾಗತ ಮಾಡ್ತೀವಿ ನಾವು ಅದನ್ನು. ಯಾರೇ ಬಂದರೂ ಕೂಡ ಕಮ್ಯುನಿಸ್ಟ್ ಪಕ್ಷದ ವಿಧಾನಗಳಲ್ಲಿ ಕೆಲಸ ಮಾಡಬೇಕು ಅಂತಲೂ ನಾವು ಹೇಳ್ತೀವಿ. ಅದನ್ನು ಕಲ್ಟಿವೇಟ್ ಮಾಡ್ತೀವಿ. ನಾನು ಆವಾಗಿಂದ ಅದನ್ನೇ ಹೇಳ್ತಿರುವಂಥದ್ದು. ಕಮ್ಯುನಿಸ್ಟ್ ಪಾರ್ಟಿ ಬೆಳಿಬೇಕು ಅಂದರೆ ಸಹಜವಾಗಿಯೇ ಈಗ ಎಲ್ಲೆಲ್ಲೋ ಇರುವಂಥವರು ಅಲ್ಲಿ ಬೇಸತ್ತಿರ್ತಾರೆ, ಅಲ್ಲಿ ವಿಧಾನಗಳು ತಪ್ಪು ಅಂತ ಗೊತ್ತಾಗ್ತಿರ್ತದೆ, ಅಸಮಾಧಾನಗಳಿರ್ತವೆ. ನಮ್ಮ ಪಾರ್ಟಿಗೆ ಬರಬೇಕು ಅಂತ ಬಯಸ್ತಾರೆ. ನಮ್ಮ ಪಾರ್ಟಿ ಸ್ವಾಗತ ಮಾಡ್ತದೆ ಯಾರು ಬಂದರೂ. ಆದರೆ ಕಮ್ಯುನಿಸ್ಟ್ ಪಕ್ಷದ ವಿಧಾನಗಳಿಗೆ ಒಳಪಟ್ಟು ಕೆಲಸ ಮಾಡಬೇಕು ಅಂತ ನಮ್ಮದು ಇರ್ತದೆ. ಹಾಗಾಗಿ ನೀವು ಹೇಳದಂಥ ಯಾರೇ ಆಗಿರಲಿ, ಇನ್ನೂ ಬೇರೆಯವರು ಇರಲಿ, ನಮ್ಮ ಪಕ್ಷಕ್ಕೆ ಬರಬಹುದು, ಬಂದು CPM ಪಕ್ಷದ ರೀತಿಯಲ್ಲಿ ಕೆಲಸ ಮಾಡ್ತಾ ಜನರ ಮಧ್ಯದಲ್ಲಿ ಬೆಳಿಬೋದು, ಸಹಜವಾಗಿಯೇ ನಾಯಕರಾಗ್ತಾರೆ. CPMನ ನಿಲುವನ್ನು ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ನಿಮಗೆ. ನಮ್ಮಲ್ಲಿ ನಾಯಕರು ಅನ್ನುವಂಥದ್ದು ನೇಮಕಗೊಳ್ಳಲ್ಲ. CPM ಪಾರ್ಟಿಲಿ ಆ ಪದ್ಧತಿ ಇಲ್ಲ. ನಾಯಕರು ಜನರ ಮಧ್ಯದಿಂದ ಬೆಳೀತಾರೆ, ಜನರ ಮಧ್ಯದಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಬೆಳೀತಾರೆ. ಹಾಗಾಗಿ ಯಾರೇ ಬಂದರೂ ಕೂಡ ಅವರು ಅಲ್ಲಿ ಬೇಸತ್ತು ಇಲ್ಲಿ ಬರ್ತಾರೆ ಅಂತಂದ್ರೆ ಅರ್ಥ ಏನು? ಅಲ್ಲಿ ಜನರ ಪರವಾಗಿಲ್ಲ, ಇಲ್ಲಿ ಜನರ ಪರವಾಗಿದೆ ಅಂತಲೇ ಬರ್ತಾರೆ. ಹಾಗಾಗಿ ಆ ಭಾವನೆ ಇಟ್ಕೊಂಡು ಬರುವಂಥವ್ರು ಸಹಜವಾಗಿಯೇ ಇನ್ನೊಂದಷ್ಟು ಚೆನ್ನಾಗಿ ಜನರ ಮಧ್ಯದಲ್ಲಿ ಕೆಲಸ ಮಾಡಲಿಕ್ಕೆ CPM ಪಾರ್ಟಿ ಅವಕಾಶ ಮಾಡಿಕೊಡ್ತದೆ, ಅದಕ್ಕೆ ಕಾರ್ಯಕ್ರಮಗಳು ರೂಪಿಸ್ತದೆ. ಆ ರೀತಿ ಒಳಗಡೆಯಲ್ಲಿ ಯಾರಾದರೂ ಬೆಳೀತಾರೆ ಇಲ್ಲಿ. ಅದರಿಂದಾಗಿ ನಿರ್ದಿಷ್ಟವಾಗಿ ನಮಗೆ ಒಬ್ಬರು ಬಂದು ನಾಯಕರಾಗ್ತಾರೆ, ಮತ್ತೊಬ್ಬರು ಆಗ್ತಾರೆ, ಆ ರೀತಿ ನಾವು ಹೇಳಲ್ಲ. ಸೊ ಅದ್ರ ಬಗ್ಗೆ ನಮಗೆ CPMಗೆ ಭಾಳ ಸ್ಪಷ್ಟತೆ ಇದೆ. ಹೀಗಾಗಿ ಬರಲಿ, ಎಲ್ಲರೂ ಬರಲಿ, CPM ಪಾರ್ಟಿಯ ವಿಧಾನಗಳಲ್ಲಿ ಕೆಲಸ ಮಾಡಲಿ, ಜನರ ಮಧ್ಯದಲ್ಲಿ ಕೆಲಸ ಮಾಡಲಿ, ಚಳುವಳಿಗಳನ್ನು ರೂಪಿಸಲಿ. ನಾವು ಖಂಡಿತವಾಗಿ ಅಂತ ಎಲ್ಲವನ್ನೂ ಸ್ವಾಗತ ಮಾಡ್ತೇವೆ. ನಮ್ಮಲ್ಲಿ ಬೇರೆ ರಾಜಕೀಯ ಪಕ್ಷದವರು ಆಯಾ ಪಕ್ಷಗಳ ಸಂಘಟನೆ ಪಕ್ಷ ಇದು ಸದಸ್ಯತ್ವ ಆಂದೋಲನ ಮಾಡ್ತಾರೆ, ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ನಿಮ್ಮ ಪಕ್ಷದಿಂದ ಆಗ್ತಾ ಇದೆಯಾ? ನಮ್ಮ ಪಕ್ಷದಲ್ಲಿ ಆ ರೀತಿ ಮೆಂಬರ್ಶಿಪ್ ಮಾಡಲ್ಲ. ಕಾಂಗ್ರೆಸ್ಸು BJP ದಳದಲ್ಲಿದ್ದಂಗೆ ನಮ್ಮಲ್ಲಿ ಈ ಮಿಸ್ಕಾಲ್ ಮೆಂಬರ್ಶಿಪ್ಪು ಅಥವಾ ಬೀದಿಯಲ್ಲಿ ಟೇಬಲ್ ಹಾಕಿ ಮೆಂಬರ್ಶಿಪ್ ಇವೆಲ್ಲ ನಾವು ಪದ್ಧತಿ ಇಟ್ಕೊಂಡಿಲ್ಲ. ಯಾಕೆ ಇಟ್ಟಿಲ್ಲ? ಅಲ್ಲಿರುವಂಥ ಸಮಸ್ಯೆ ಏನು? ಈ ಟೇಬಲಲ್ಲಿ ಕಾಂಗ್ರೆಸ್ ಮೆಂಬರ್ ಆಗಿ, ಪಕ್ಕದ ಟೇಬಲ್ಗೆ ಹೋಗಿ BJP ಮೆಂಬರ್ ಆಗಿ, ಇನ್ನೊಂದು ಟೇಬಲ್ಗೆ ಹೋಗಿ JDS ಮೆಂಬರ್ ಆಗುವಂಥ ಪದ್ಧತಿ ಇದೆಯಲ್ಲ, ಅದು ಅನೈತಿಕವಾದಂಥ ರಾಜಕಾರಣದ ಒಂದು ವಿಧಾನ, ಮೆಂಬರ್ಶಿಪ್ ವಿಧಾನ. ಯಾಕಂದರೆ ಯಾವ ಪಾರ್ಟಿಯಲ್ಲಿ ಇರಬೇಕು ಅಂತೇನಿಲ್ಲ, ಅಧಿಕಾರಕ್ಕಾಗಿ ಯಾವ ಪಾರ್ಟಿಗೆ ಬೇಕಾದ್ರೂ ಹೋಗ್ಬಿಡ್ಬೋದಾಗಿರ್ತಕ್ಕಂಥ ವಿಧಾನ ಅದು. ಮತ್ತು ಇನ್ನೂ ವಿಶೇಷ ಅಂತಂದರೆ ಅಟ್ ಎ ಟೈಮ್ ಒಬ್ಬರು 3 ಪಾರ್ಟಿಯಲ್ಲಿ ಮೆಂಬರ್ ಆಗಿರ್ಬೋದು, ಕೇಳೋರು ಯಾರಲ್ಲಿ. ಹೇಗೆ ಪಾರ್ಟಿ ಸದಸ್ಯತ್ವ ಅನ್ನುವಂಥದ್ದು ಈ ಪಾರ್ಟಿಗಳಲ್ಲಿ ಮೌಲ್ಯಗಳಿಗಾಗಿ, ಜನರ ಹಕ್ಕುಗಳಿಗಾಗಿ, ಜನರ ಜೀವನಕ್ಕಾಗಿ ನಡೆಯುವಂಥ ಮೆಂಬರ್ಶಿಪ್ ಅಲ್ಲ ಅದು. ಆದರೆ ನಮ್ಮ ಪಾರ್ಟಿಯಲ್ಲಿ ಮೆಂಬರ್ಶಿಪ್ ಇದೆ ಪದ್ಧತಿ. ಆದರೆ ನಮ್ಮ ಪಾರ್ಟಿಯ ಮೆಂಬರ್ಶಿಪ್ ಹೇಗೆ ಅಂದರೆ ಅದು ಮೌಲ್ಯಗಳ ಆಧಾರದಲ್ಲಿ, ಕೆಲಸದ ಆಧಾರದಲ್ಲಿ, ನಿರ್ದಿಷ್ಟ ವಿಚಾರಗಳ ಆಧಾರದಲ್ಲಿ ಮೆಂಬರ್ಶಿಪ್. ನಮ್ಮ ಪಕ್ಷಕ್ಕೊಂದು ಕಾರ್ಯಕ್ರಮ ಅಂತಿದೆ, ನಿಲುವುಗಳಿದ್ದಾವೆ, ಸ್ಪಷ್ಟತೆ ಇದೆ. ಈ ಸ್ಪಷ್ಟ ನಿಲುವುಗಳಿಗೆ, ರಾಜಕೀಯ ಧೋರಣೆಗಳಿಗೆ, ಮೌಲ್ಯಗಳಿಗೆ, ನೈತಿಕ ವಿಚಾರಗಳಿಗೆ ಯಾರು ಬದ್ಧರಾಗಿರ್ತಾರೋ ಅವ್ರನ್ನೇ ನಾವು ಮೆಂಬರ್ ಮಾಡ್ತೇವೆ. ಹಾಗಾಗಿ ಆ ರೀತಿ ಮೆಂಬರ್ಶಿಪ್ ಇರುತ್ತೆ. ನಮ್ದೊಂಥರ ಗಟ್ಟಿ ಕಾಳಿದ್ದಂಗೆ. ನೀವು ಬಿತ್ತನೆ ಮಾಡುವಾಗ ಜೋಳು ಬೆಳೆಯೋಕ್ಕೆ ಹೋಗಲ್ಲ, ನಾವು ಗಟ್ಟಿ ಕಳೆ ಬೆಳಿಬೇಕು ಅಂತ ಬಯಸ್ತೀವಿ. ಹಾಗಾಗಿ ಮೆಂಬರ್ಶಿಪ್ ಮಾಡುವಾಗ ಅವರ ಕೆಲಸದ ಆಧಾರದಲ್ಲಿ, ಅವರ ಬದ್ಧತೆ ಆಧಾರದಲ್ಲಿ, ವಿಚಾರಗಳ ಆಧಾರದಲ್ಲಿ ನಾವು ಮೆಂಬರ್ಶಿಪ್ಪನ್ನು ಕೊಡ್ತೇವೆ. ಹಾಗಾಗಿ ನಮಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸ ಅದು. ಅಲ್ಲಿ ಮೆಂಬರ್ಶಿಪ್ಗೆ ಅರ್ಥನೇ ಇಲ್ಲ. ನೀವು ಹೇಳಿದಂಥ ಈ ಬಂಡವಾಳಶಾಹಿ ಪಕ್ಷಗಳಲ್ಲಿ ನಾವು ಮೆಂಬರ್ಶಿಪ್ ಅನ್ನುವಂಥದ್ದು ಈ ಸ್ಪಷ್ಟ ನಿಲುವುಗಳ ಆಧಾರದಲ್ಲಿ ಇರ್ತದೆ. ಕ್ವಶನ್, ಇವಾಗ ನಮ್ಮ ದೇಶದಲ್ಲಿ CPM ಅಂದರೆ ಹೋರಾಟ ಚಳವಳಿ ಮಾಡೋರು ಇರೋದು, ಸೇವಾ ಮನೋಭಾವನೆ ಇರೋದು, ಬೇರೆ ಪಕ್ಷದ ಬೇರೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಇಲ್ಲ, ಖಂಡಿತ ಒಪ್ಪಂದಿಲ್ಲ.
ಆದ್ರೆ ನೀವು ಚುನಾವಣಾ ಸಂದರ್ಭದಲ್ಲಿ ಬೇರೆ ಪಕ್ಷದ ಹೊಂದಾಣಿಕೆ ಮಾಡ್ತಿದ್ದಾರೆ. ನಿಮ್ಮದೇ ನೀತಿಗಳು ಬೇರೆ, ನೀವು ಜನವಿರೋಧಿಯನ್ನ ಪ್ರತಿಭಟನೆ ಮಾಡ್ತೀರಾ. ಇವಾಗ ಬಿಜೆಪಿ ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಏಕಾಂಗಿಯಾಗಿ ನೀವೇ ಎಲೆಕ್ಷನ್ಸ್ ಇಲ್ವಾ? ನಮಗೂ ಅದೇ ಆಸೆ ಇದೆ. ಯಾವಾಗ ನಿಂತ್ಕೋಬೇಕು ಅಂತ ಆಸೆ ಪಡ್ತಿದ್ದೇವೆ. ಆ ಥರದೊಂದು ಶಕ್ತಿಯನ್ನು ಪಡ್ಕೋಬೇಕು ಅಂತಲೂ ನಮ್ಮ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ML ಆಕಾಂಕ್ಷಿ ಬೇರೆ ಪಾರ್ಟಿಯಿಂದ ಟ್ರೈ ಮಾಡ್ತಾರೆ, ಅಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ. ಇಂಥವ್ರು ನಿಮ್ಮ ಪಾರ್ಟಿಗೆ ಒಳ್ಳೆ ತಾಲೂಕಲ್ಲಿ ಅವರು ನಿಮ್ಮ CPM ಪಕ್ಷಕ್ಕೆ ಒಂದು ಇದು ಕೊಡ್ತಾರೆ, ಏನೋ ಆಕ್ಸಿಜನ್ ಮಾಡ್ತಾರೆ, ಒಂದು ಆನೆ ಬಲ ಬರುತ್ತೆ. ಅದು ನಮ್ಮ ಒಂದು ಇದು. ಅಲ್ಲ, ನಿಮ್ಮ ಆಶಯ ನಾವು ಸ್ವೀಕರಿಸ್ತೀವಿ, ಆಯ್ತಾ? ಎಲ್ಲ ನಿಮ್ಮ ಆಶೆಯನ್ನು ಸ್ವೀಕರಿಸ್ತೀವಿ. ಅದೇ ಸಂದರ್ಭದಲ್ಲೇನೆ ಶಿಗ್ನಳ್ಳಿ ಶೇಖರ್ ಅವರು ಕೂಡ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತವನ್ನ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಿನ್ಸಿಪಲ್ಸ್ ಅನ್ನ ತಗೊಂಡು ಕೆಲಸ ಮಾಡ್ಬೇಕು. ಯಾಕೆ ಅಂತಂದ್ರೆ ಕಮ್ಯುನಿಸ್ಟ್ ಪಕ್ಷ ಅಂತಂದ್ರೆ ಎಲ್ಲೋ ಗಾಳಿನಲ್ಲಿ ಬಂದಿರೋಂಥದ್ದಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥದ್ದು. ನೀವೆಲ್ಲ ಬಹಳಷ್ಟು ಜನ ಪತ್ರಕರ್ತರು ಹಿಂದೆ ಕೂಡ ನೀವು ಕೂಡ ಆ ಥರದ್ದೇ ಪ್ರಿನ್ಸಿಪಲ್ಸ್ ಅನ್ನ, ಸುಮ್ಮನೆ ಪತ್ರಕರ್ತರಾಗಿರ್ಬೋದು, ಬಟ್ ಆ ಭಾವನೆಗಳನ್ನು ಇಟ್ಕೊಂಡಿರೋಂಥವ್ರು. ಲಕ್ಷಾಂತರ ಜನ, ಸಾವಿರಾರು ಜನ ತ್ಯಾಗ ಮಾಡಿ ಕಟ್ಟಿರುವಂಥ ಚಳವಳಿ ಕಮ್ಯುನಿಸ್ಟ್ ಪಾರ್ಟಿ ಚಳವಳಿ. ಆಮೇಲೆ ಕಮ್ಯುನಿಸ್ಟ್ ಚಳವಳಿ ಅಂತಂದ್ರೆ ಅದೊಂದು ಸಿದ್ಧಾಂತ, ಅದೊಂದು ವಿಜ್ಞಾನ. ಸೊ ಹಂಗಾಗಿ ಆ ಮೌಲ್ಯಗಳನ್ನ, ಆ ವಿಧಾನಗಳನ್ನ ನಾವು ಕಾಪಾಡ್ತೇವೆ, ನಾವು ರಕ್ಷಣೆ ಮಾಡ್ತೇವೆ. ಸೊ ಆ ರೀತಿಯಾದಂಥ ಸಿದ್ಧಾಂತಕ್ಕಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಸಿದ್ದನಳ್ಳಿ ಶೇಖರ್ ಅವರು ಅನ್ಕೊಂಡು ಬಂದ್ರೆ ಖಂಡಿತವಾಗಿ ಕೂಡ ಬರಲಿ. ಆದರೆ ಚುನಾವಣೆನೇ ನನ್ನ ನಾನು MLA ಆಗೋದೇ ನನ್ನ ಗುರಿ ಅನ್ನಂಥದ್ದಾದರೆ ಅದು ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಅವಕಾಶ ಇಲ್ಲ ಕನಿಷ್ಠ ತನಕ. ಆದರೆ ಹಂಗಂತೇಳಿ ನಾವು ಇದೆರಡೂ ಇದೆ, ನಾವು ರಾಜಕಾರಣ ಮಾಡಲ್ಲ ಅಂತವ್ರಲ್ಲ. ಜನರಿಗಾಗಿ, ಜನರ ಮಧ್ಯೆ ಕೆಲಸ ಮಾಡಿ, ಜನರು ಆಯ್ಕೆ ಮಾಡಿದ್ರೆ, ನಾಳೆ ಪಕ್ಷನೂ ತೀರ್ಮಾನ ಮಾಡಿದ್ರೆ ಶೇಖರ್ ಅವರು ಕ್ಯಾಂಡಿಡೇಟ್ ಆಗ್ಬೋದು ಅಥವಾ ಇನ್ನು ಬೇರೆಯವರು ಕೂಡ ಇಲ್ಲಿ ಕ್ಯಾಂಡಿಡೇಟ್ ಆಗ್ಬೋದು. ಬಟ್ ಪಕ್ಷದ ತೀರ್ಮಾನಕ್ಕೆ ಭದ್ರಾಗಿರಬೇಕು. ಆ ರೀತಿಯಲ್ಲಿ ಆ ಸಿದ್ಧಾಂತವನ್ನು ಒಪ್ಕೊಂಡು ಶೇಖರ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಖಂಡಿತವಾಗಿ ನೀವು ಹೇಳ್ದಂಗೆ ಬಲನೇ ಶಕ್ತಿನೇ ಬರಲಿ ಅಂತಲೂ ಬಯಸ್ತೀವಿ. ನೀವು ಹೊರಗಡೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಜನಪರವಾದ ಹೋರಾಟ ಮಾಡ್ತಾ ಇದ್ದಾರೆ, ಕರೆಕ್ಟ್. ಆದರೆ ವಿಧಾನಸೌಧದಲ್ಲಿ ನಿಮ್ಮ ಪಕ್ಷದಿಂದ ಪ್ರತಿನಿಧಿ ಇದ್ದಾಗ ಅಲ್ಲಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಕ್ಕೆ ಒಂದು ಅವಕಾಶ ಸಿಗುತ್ತೆ. ಹೌದು ದೇವಣ್ಣ, ಕರೆಕ್ಟ್ ಇದೆ ದೇವಣ್ಣ. ಆದರೆ ಇಡೀ ಜನ ಆ ರೀತಿ ಆಯ್ಕೆ ಮಾಡಬೇಕು. CPM ಪಕ್ಷದವರು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ಅವರು ಡಾಕ್ಟರ್ K ಪ್ರಕಾಶ್, ಆಯ್ತಾ, PhD ಮಾಡಿರೋಂಥವ್ರು, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಗೋಲ್ಡ್ ಮೆಡಲಿಸ್ಟು, ಹೌದಾ? ಅದನ್ನೆಲ್ಲ ಕೂಡ ಬಿಟ್ಟು ಇವತ್ತು ಅವರು ಕಮ್ಯುನಿಸ್ಟ್ ಚಳವಳಿಯನ್ನು ಕಟ್ಟಿದಂಥವ್ರು. ಯಾಕೆ ಅಂತಂದರೆ ಒಂದು ಮಾನವೀಯತವಾದ ಕಮ್ಯುನಿಸ್ಟ್ ಚಳವಳಿ ಇಡೀ ಭಾರತ ದೇಶದಲ್ಲಿ ಬೆಳಿಬೇಕು. ಬೆಳೆಯೋದು ಅಂತಂದರೆ ದುಡಿಯೋ ಜನ, ಶೋಷಿತ ವರ್ಗ ಬರಬೇಕು ಅಂತ. ಈಗ ಜನನೂ ಹಂಗೆ ಆಯ್ಕೆ ಮಾಡಬೇಕು. ಈಗ ಅವರು 5,000 6,000 ರೂಪಾಯಿ ಅಲವೆನ್ಸ್ ತಗೊಂಡು ಫುಲ್ ಟೈಮರ್ ಆಗಿ ಕೆಲಸ ಮಾಡೋವಾಗ, ಹೌದಲ್ಲ, ನಾಳೆ ಚುನಾವಣೆಗೆ ಇವತ್ತಿನ ಈ ವ್ಯವಸ್ಥೆ, ಭ್ರಷ್ಟ ವ್ಯವಸ್ಥೆ ಆಗಿರುವಂಥದ್ರಲ್ಲಿ ಪ್ರಕಾಶ್ ಅವರು ಚುನಾವಣೆ ಕಂಟೆಸ್ಟ್ ಮಾಡಿ ಜನ ಹಣ ಬೇಕು ಅಂತ ಬಯಸಿದ್ರೆ, ಅಥವಾ ವ್ಯವಸ್ಥೆ ಆ ರೀತಿ ಕ್ರಿಯೇಟ್ ಮಾಡಿದ್ರೆ, ಆ ರೀತಿಯಾದಂಥ ಫೋಕಸ್ ಮಾಡಿದ್ರೆ ಈ ಚುನಾವಣೆ ವ್ಯವಸ್ಥೆನಲ್ಲಿ CPM ಕ್ಯಾಂಡಿಡೇಟ್ಗೆ ಗೆಲ್ಲಿಕ್ಕೆ ಹೆಂಗಾಗ್ತದೆ? ನಾವು ಕಂಟೆಸ್ಟ್ ಮಾಡಲ್ಲ ಅಂತಿಲ್ಲ, KJP ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೋಲಾರದ ಚಿನ್ನದ ಗಣಿ ಉಳಿಬೇಕು ಅಂತಂದ್ರೆ ಕಾರ್ಮಿಕರಿಗೋಸ್ಕರಾಗಿ, ಬೆಂಬಲಕ್ಕೋಸ್ಕರಾಗಿ ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ಅಂತ, ಹೌದಲ್ಲ? ಸೊ ಹಂಗಾಗಿ ಜನರಿಗೂ ಕೂಡ ಆ ರೀತಿಯಾದಂಥ ಸಾಮಾಜಿಕವಾದಂಥ, ಆರ್ಥಿಕವಾದಂಥ ತಿಳುವಳಿಕೆಗಳು ಬರಬೇಕು, ಬರ್ತವೆ ಅನ್ನೋಂಥದ್ದು ನಾವು ಬಯಸಿದ್ದೀವಿ. ಇಂದಲ್ಲ ನಾಳೆ ಬರ್ತದೆ. ಸೊ ಆ ಥರದ ಸರ್ಕಾರನೂ ಬರ್ತದೆ. ಪಕ್ಕದ ರಾಜ್ಯದಲ್ಲಿ, ಕೇರಳದಲ್ಲಿ ಸರ್ಕಾರ ಇದೆ, ಕಮ್ಯುನಿಸ್ಟ್ ಸರ್ಕಾರ. ಪಕ್ಕದ ಕೇರಳ ರಾಜ್ಯದಲ್ಲಿರುವಂಥ ಕಮ್ಯುನಿಸ್ಟ್ ಸರ್ಕಾರಕ್ಕೂ ಕರ್ನಾಟಕದಲ್ಲಿರುವಂಥ ಸರ್ಕಾರಕ್ಕೂ ಇಡೀ ದೇಶದಲ್ಲಿರುವಂಥ ಸರ್ಕಾರ ನಿಮ್ಗೆ ಗೊತ್ತಿದೆ. ಅತಿ ಕಡಿಮೆ ಸಂಬಳ ತಗೊಳ್ಳುವಂಥ ಶಾಸಕರುಗಳು, ಮುಖ್ಯಮಂತ್ರಿಗಳು ಭಾರತ ದೇಶದಲ್ಲಿದ್ರೆ ಅದು ಕಮ್ಯುನಿಸ್ಟ್ರು. ಜನಕ್ಕೂ ಅದೆಲ್ಲ ಅರಿವಾಗಬೇಕು, ತಿಳುವಳಿಕೆ ಬರಬೇಕು. ಆಮೇಲೆ ನಿಮ್ಮಂಥ ಮೀಡಿಯಾಗಳು ಇವತ್ತು ತುಂಬ ಖುಷಿ ಆಗ್ತದೆ. ನೀವು ಮುಳಬಾಗ್ಲಲ್ಲಿ CPM ಪಕ್ಷದ ಪತ್ರಿಕಾಗೋಷ್ಠಿಗೆ ಇಷ್ಟು ಜನ ಬಂದು ಇಷ್ಟೆಲ್ಲವೂ ಪ್ರಶ್ನೆ ಮಾಡ್ದಂಗೆ ಇಡೀ ರಾಜ್ಯದಲ್ಲಿರೋಂಥ ಮೀಡಿಯಾಗಳು, ದೇಶದಲ್ಲಿರೋಂಥ ಮೀಡಿಯಾಗಳು ಈ ಸಿದ್ಧಾಂತವನ್ನು ಮತ್ತು ಈ ಥರದ ಜನಪರವಾದಂಥ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೂ ಕೂಡ ಸಾಧ್ಯತೆಗಳಾದರೆ, ಆ ರೀತಿಯಾದಂಥ ಚಳುವಳಿಗಳು ಎದ್ದು ಬಂದಾಗ ಖಂಡಿತ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಓಕೆ, ಥ್ಯಾಂಕ್ ಯು.